ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 2ನೇ ತರಗತಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನಾವು ದುರ್ಯೋಧನ ವಿಲಾಪದ ಬಗ್ಗೆ ಕುರಿತು ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ನಾವು ರನ್ನನ ಪರಿಚಯವನ್ನು ಮತ್ತು ರನ್ನನ ಕಾವ್ಯ ಶೈಲಿಯನ್ನು ಹಾಗೂ ದುರ್ಯೋಧನ ವಿಲಾಪದ ಒಂದಿಷ್ಟು ಹಿನ್ನೆಲೆಯನ್ನು ಕುರಿತು ನಾವು ಮಾತನಾಡ್ತಾ ಇದ್ವಿ. ಸೊ ಈಗ ನಾವು ನಿಮಗೆ ಕಾಣಿಸ್ತಾ ಇರುವಂತಹ ಈ ಪದ್ಯ ಭಾಗಗಳೇನಿದೆ, ಆ ಪದ್ಯ ಭಾಗಗಳನ್ನು ಕುರಿತು ನಾವೀಗ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಮೊದಲಿಗೆ 18 ದಿನಗಳ ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನ ತನ್ನವರೆಲ್ಲರನ್ನು ಕೂಡ ಕಳ್ಕೊಂಡಿದ್ದಾನೆ. ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಶರಶೈಯ ಮೇಲೆ ತನ್ನ ತಾತನಾಗಿರುವಂತಹ ಭೀಷ್ಮನನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದಿನ ನಿರ್ಧಾರವನ್ನು ಮಾಡಲಿಕ್ಕೆ ತನ್ನ ಸಂಜಯನೊಡನೆ ಕುರುಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಸತ್ತು ಬಿದ್ದಿರುವಂತಹ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ಪ್ರಶಂಸಿಸುವ, ಅವನ ಮನೋಧರ್ಮವನ್ನು ಮೆಚ್ಚುವಂತಹ, ಅಲ್ಲಿ ನಂತರದಲ್ಲಿ ಸಿಗುವಂತಹ ಗುರು ದ್ರೋಣ, ತನ್ನ ತಮ್ಮ ದುಶ್ಯಾಸನ, ಮಗ ಲಕ್ಷ್ಮಣ ಕುಮಾರ ಮತ್ತು ಪ್ರಾಣ ಸ್ನೇಹಿತನಾದಂತಹ ಕರ್ಣನ ಕಳೇಬರವನ್ನು ಕುರಿತು ದುರ್ಯೋಧನ ಪಡುವಂತಹ ದುಃಖ ಹಾಗೂ ಆತನ ಪ್ರಲಾಪಗಳನ್ನು ಈ ಕಾವ್ಯ ಭಾಗ ಒಂದಿಷ್ಟು ಮನಮಿಡಿಯುವಂತೆ ಚಿತ್ರಿಸುವಂತಹ ಕೆಲಸವನ್ನು ಮಾಡುತ್ತೆ. ಮೊದಲಿಗೆ ನೋಡಿ, ರನ್ನ ಪ್ರಾರಂಭ ಮಾಡ್ತಾನೆ. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗ ವೆಡಂಗಳನೆ ಮೆಟ್ಟಿ ಮೆಲ್ಲನೆ ನೆಡೆದಂ. ಉಡಿದಿರ್ದ ಅಂತಂದರೆ ಮುರಿದು ಬಿದ್ದ. ಉಡಿದಿರ್ದ ಅಂದರೆ ಮುರಿದು ಬಿದ್ದ. ಕೈದು ಅಂದರೆ ಆಯುಧ. ನೆತ್ತರ ಅಂದರೆ ರಕ್ತ. ಕಡಲೊಳಗೆ ಅಂದರೆ ಕಡಲು ಅಂದರೆ ನೆತ್ತರದ ಕಡಲಿನ ಒಳಗೆ. ಮುರಿದು ಬಿದ್ದ ಆಯುಧ ನೆತ್ತರಿನ ಕಡಲೊಳಗೆ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ತಳಮನ್ ಉರ್ಚುತ್ತಿರೆ. ತಳ ಅಂತ ಅಂದರೆ ಇಲ್ಲಿ ಪಾದದ ತಳಭಾಗ. ಉರ್ಚುತ್ತಿರೆ ಅಂದರೆ ಚುಚ್ಚುತ್ತಿರಲು ಕಾಲಿಡಲ್ ಎಡೆ ಒಡೆಯದೆ ಅಂದರೆ ಕಾಲಿಡಲು ಸಾಧ್ಯವಾಗದೆ ಅಥವಾ ಕಾಲಿಡೋದಕ್ಕೂ ಜಾಗವಿಲ್ಲದೆ ದುರ್ಯೋಧನನು ಕುರುಪತಿ ಅಂದರೆ ದುರ್ಯೋಧನ ಅಂದರೆ ಕುರುವಂಶದ ಒಡೆಯ ದುರ್ಯೋಧನನು ದಡಿಗ ವೆಣ ಭಾರಿ ಎಣಗಳನ್ನು ಅಥವಾ ದೊಡ್ಡ ಎಣಗಳನ್ನು ವೆಣಂಗಳನೆ ಅಂದರೆ ದೊಡ್ಡ ಎಣಗಳನ್ನೇ ಮೆಟ್ಟಿ ಮೆಲ್ಲನೆ ನೆಡೆದಂ. ನಿಧಾನವಾಗಿ ನಡೀತಾ ಇದ್ದಾನೆ. ನಡೆಯುತ್ತಿದ್ದ. ಇನ್ನೊಮ್ಮೆ ನಾನು ಅದನ್ನು ಹೇಳ್ತೀನಿ, ಗಮನಿಟ್ಟು ಕೇಳಿಸ್ಕೊಳ್ಳಿ. ರಕ್ತದ ಕಡಲಿನಲ್ಲಿ ಮುರಿದು ಬಿದ್ದ ಆಯುಧಗಳು ಹೆಜ್ಜೆಗೂ ತನ್ನ ದುರ್ಯೋಧನನ ಅಂಗಾಲುಗಳನ್ನು ಚುಚ್ಚುತ್ತಿದ್ದಾಗಲೂ ಕಾಲಿಡೋದಕ್ಕೂ ಕೂಡ ನೆಲೆಗಾಣದೆ ಅಥವಾ ಜಾಗವಿಲ್ಲದೆ ಸಾಧ್ಯವಾಗದೆ ದುರ್ಯೋಧನನು ದೊಡ್ಡ ದಡಿಗ ವೆಣಗಳನೆ. ದಡಿಗ ಪ್ಲಸ್ ಪೆಣ. ದಡಿಗ ವೆಣ ಅಂತಂದರೆ ಪೆಣ. ದೊಡ್ಡ ಎಣಗಳನ್ನು ದುರ್ಯೋಧನನು ಅವುಗಳನ್ನು ಮೆಟ್ಟಿ ಮೆಲ್ಲನೆ ನೆಡೆದಂ. ಅವುಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆಯುತ್ತಿದ್ದ. ನೋಡಿ, ಉಡಿದಿರ್ದ
ಉಳಿದಿರ್ಧ ಅಂದರೆ ಮುರಿದು ಬಿದ್ದ, ಕೈದು ಆಯುಧ, ಮುರಿದು ಬಿದ್ದಂತಹ ಆಯುಧ ಅಂದರೆ ಯುದ್ಧ, ಕುರುಕ್ಷೇತ್ರ ಅಂತಂದರೆ ಈಗಾಗಲೇ ಯುದ್ಧ ಆಗಿರೋದ್ರಿಂದ ಅಲ್ಲಿ ಯುದ್ಧದ ಪರಿಣಾಮದಿಂದಾಗಿ ಅನೇಕ ಆಯುಧಗಳು, ಅಸ್ತ್ರಗಳು ಮುರಿದು ಬಿದ್ದಿದ್ದಾವೆ. ಆ ಮುರಿದು ಬಿದ್ದಂತಹ ಆಯುಧಗಳು ಎಲ್ಲಿದ್ದಾವೆ ಅಂತಂದರೆ ಅಲ್ಲಿ ರಕ್ತದ ಕಡಲೆ ಹರಿದು ಹೋಗಿದೆ. ಆ ರಕ್ತದ ಕಡಲಿನ ಒಳಗೆ ಮುರಿದು ಬಿದ್ದಂತಹ ಆಯುಧಗಳು ಇದ್ದಾವೆ. ಆ ಆಯುಧಗಳು ಅಡಿಗಡಿಗೆ, ಹೆಜ್ಜೆಗೂ ಕೂಡ ದುರ್ಯೋಧನ ಕಾಲಿಡುವಾಗ ಅದರ ಒಳಭಾಗದಲ್ಲಿದ್ದಂತಹ ಮುರಿದು ಬಿದ್ದ ಆಯುಧಗಳು ತಳಮನ್ನುರ್ಚುತ್ತಿರೆ. ಯಾವ ತಳ ಅಂತಂದರೆ ದುರ್ಯೋಧನನ ಅಂಗಾಲುಗಳನ್ನು ಉರ್ಚುತ್ತಿರೆ, ಅಂದರೆ ಚುಚ್ಚುತ್ತಿರಲು ಕಾಲಿಡಲೆಡೆ ಒಡೆಯದೆ, ಕಾಲಿಡೋದಕ್ಕೂ ಜಾಗವಿಲ್ಲದೆ ಕುರುಪತಿ ಅಂದರೆ ದುರ್ಯೋಧನ ದಡಿಗ ವೆಣಗಳನ್ನೇ, ದೊಡ್ಡ ಎಣಗಳನ್ನೇ ಅಥವಾ ಭಾರೀ ಎಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ, ನಿಧಾನವಾಗಿ ನಡೆಯುತ್ತಿದ್ದ. ನೋಡಿ, ನೆಕ್ಸ್ಟು ನಂತರದ ಎರಡನೇ ಪದ್ಯ ಭಾಗವನ್ನು ನಾವು ನೋಡೋಣ. ಈಗ ಎರಡನೇ ಪದ್ಯ ಭಾಗವನ್ನು ನಾವು ಚರ್ಚೆ ಮಾಡೋಣ. ಇಭ ಶೈಲಂಗಳನ್ ಏರಿ ಏರಿ ರುಧಿರ ಸ್ತ್ರೋತಂಗಳಂ ದಾಂಟಿ ಇಭ ಶೈಲಂಗಳನ್ ಏರಿ ರುಧಿರ ಸ್ತ್ರೋತಂಗಳಂ ದಾಂಟಿ ಇಭರ್ದೋ ನೀಲ ಲಥ ಪ್ರಧಾನ ವಿಭಿನ್ನ ರಾತುಂಗಳೋಳ್ ಸಿಲ್ಕಿ ಭರಂಗೈದು ಉರಧೈದು ಸಂಜಯ ಶಿರಸ್ಕಂದ ಅವಲಂಬಂ ಕುರುಪ್ರಭು ಕಂಡಂ ಶರಜ್ಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ಇನ್ನೊಮ್ಮೆ ಓದ್ತೀನಿ ನೋಡಿ. ಇಭ ಶೈಲಂಗಳನ್ ಏರಿ ರುಧಿರ ಸ್ತ್ರೋತಂಗಳಂ ದಾಂಟಿ ಇಭರ್ದೋ ನೀಲ ಲಥ ಪ್ರಧಾನ ವಿಭಿನ್ನ ರಾತಂಗಳೋಳ್ ಸಿಲ್ಕಿ ಭರಂಗೈದು ಉರಧೈದು ಸಂಜಯ ಶಿರಸ್ಕಂದ ಅವಲಂಬಂ ಕುರುಪ್ರಭು ಕಂಡಂ ಶರಜ್ಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ಅಂದರೆ ಆನೆಗಳ ಬೆಟ್ಟದಂತಿರುವ ಎಣಗಳನ್ನೇರಿ ಇಭ ಅಂತಂದರೆ ಆನೆ, ಶೈಲ ಅಂದರೆ ಬೆಟ್ಟ. ಆನೆಗಳ ಬೆಟ್ಟದಂತಿರುವ ಎಣಗಳನ್ನು ಏರಿ ಇಲ್ಲಿ ಎಣಗಳನ್ನು ಬೆಟ್ಟಕ್ಕೆ ಹೋಲಿಸ್ತಾ ಇದ್ದಾನೆ. ಅಂದರೆ ಇಲ್ಲಿ ಆನೆಗಳು ಕೂಡ ಸತ್ತು ಬಿದ್ದಿದ್ದಾವೆ ಕುರುಕ್ಷೇತ್ರ ಯುದ್ಧದಲ್ಲಿ. ಅಂತಹ ಆನೆಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತಂದರೆ, ಹೇಗಿದ್ದಾವೆ ಅಂತಂದರೆ ದೊಡ್ಡ ಬೆಟ್ಟಗಳ ಥರ ಬಿದ್ದಿದೆ. ಅಂತಹ ಬೆಟ್ಟದ ಹಾಗೆ ಬಿದ್ದಿರುವಂತಹ ಆನೆಗಳ ಎಣೆಗಳನ್ನು ಏರಿ ನಾವು ಒಂದು ಬೆಟ್ಟವನ್ನು ಹತ್ತುವಾಗ ಹೇಗೆ ಏರ್ತಾ ಹೋಗ್ತೀವೋ ಅಂತಹ ಆನೆಗಳು ಬಿದ್ದು ಹೋಗಿದ್ದಾವೆ. ಬೆಟ್ಟದ ಆಕಾರದಲ್ಲಿರುವಂತಹ ಆನೆಗಳು ಸತ್ತು ಬಿದ್ದಿದ್ದಾವೆ. ಅಂತಹ ಆನೆಗಳನ್ನು ಹತ್ತುವಾಗ ರನ್ನನಿಗೆ ಅದೊಂದು ರೀತಿಯ ಬೆಟ್ಟವನ್ನೇ ಹತ್ತುವ ಹಾಗೆ ಕಾಣಿಸ್ತಾ ಇದೆ ಕಲ್ಪನೆ. ಎಷ್ಟು ಅದ್ಭುತವಾದಂತಹ ಕಲ್ಪನೆಯನ್ನು ರನ್ನ ಇಲ್ಲಿ ಕೊಡ್ತಾನೆ. ಹಾಗಾಗಿ ಯುವ ಶೈಲಂಗಳನ್ನು ಏರಿ ಅಂದರೆ ಆನೆಗಳ ಬೆಟ್ಟದಂತಿರುವ ಎಣೆಗಳನ್ನು ಏರಿ ರಕ್ತದ ನೋಡಿ, ರುಧಿರ ಅಂದರೆ ರಕ್ತ ಸ್ತ್ರೋತಂಗಳಂ, ಸ್ತೋತ ಅಂದರೆ ನದಿ, ರಕ್ತದ ನದಿ, ಸ್ತೋತಂಗಳಂ ಅಂದರೆ ನದಿಗಳನ್ನು, ರಕ್ತದ ನದಿಗಳನ್ನು ದಾಂಟಿ ರುಧಿರ ಸ್ತ್ರೋತಂಗಳಂ ದಾಂಟಿ. ಸಾಮಾನ್ಯವಾಗಿ ಕುರುಕ್ಷೇತ್ರ ಯುದ್ಧ ಅಂತಂದರೆ ಸಾವಿರಾರು ಲಕ್ಷಾಂತರ ಮಂದಿಗಳು ಸಾವನ್ನಪ್ಪಿರ್ತಾರೆ. ಅವರೆಲ್ಲರ ರಕ್ತ ಹರಿದು ಹೋಗ್ತಾ ಇದೆ. ಆ ಹರಿದು ಹೋಗ್ತಾ ಇರುವಂತಹ ರಕ್ತವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ರನ್ನ ಅಂತಂದರೆ ಒಂದು ನದಿಗೆ ಹೋಲಿಸ್ತಾ ಇದ್ದಾನೆ. ರಕ್ತದ ನದಿಗಳನ್ನು ನೋಡಿ. ರುಧಿರ ಅಂತಂದರೆ ರಕ್ತ, ಸ್ತ್ರೋತ ಅಂತಂದರೆ ಅದು ನದಿ, ರಕ್ತದ ನದಿಗಳನ್ನು
ದಾಟಿ ದಾಟಿ ರಕ್ತದ ನದಿಗಳನ್ನು ದಾಟಿ ದಾಟಿ ಹೋಗ್ತಾ ಇದ್ದಾನೆ. ಇಬರ್ದು ಆನೆಯ ಸೊಂಡಿಲು. ಇಬ ಅಂತಂದ್ರೆ ಆನೆ, ಬರ್ಧು ಅಂತಂದರೆ ಆನೆಯ ಸೊಂಡಿಲು. ಇಬರ್ದು ನೀಲ ಅಂತಂದರೆ ಕಪ್ಪು, ಲಥ ಅಂತಂದರೆ ಬಳ್ಳಿ, ಕಪ್ಪು ಬಳ್ಳಿ. ಪ್ರಧಾನ ನೀಲ ಲಥ ಪ್ರಧಾನ ಅಂತಂದರೆ ಗುಂಪು. ವಿಪಿನ ಅಂತಂದರೆ ಕಾಡು ಅಥವಾ ಅರಣ್ಯ. ರ್ವಾತಂಗಳೋಳ್ ರ್ವಾತ ಅಂತಂದರೆ ಸಮೂಹ. ರ್ವಾತಂಗಳೋಳ್ ಸಮೂಹ. ಸಿಲ್ಕಿ ನೋಡಿ, ಆಗಲೇ ರನ್ನ ಹೇಳ್ದ ಆನೆಗಳ ಬೆಟ್ಟದಂತಿರುವ ಎಣಗಳನ್ನು ಹೇರಿ ರುಧಿರ ರಕ್ತದ ನದಿಗಳನ್ನು ದಾಟಿ ಇಬರ್ಧೋ ಆನೆಯ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳು. ನೀಲ ಅಂತಂದರೆ ಕಪ್ಪು, ಲತ ಅಂತಂದರೆ ಬಳ್ಳಿ. ಇಲ್ಲಿ ಕಪ್ಪು ಬಳ್ಳಿಗಳ ಪ್ರಧಾನ ಗುಂಪು. ಕಪ್ಪು ಬಳ್ಳಿಗಳ ಗುಂಪು. ವಿಪಿನ ಅಂದರೆ ಕಾಡು. ರ್ವಾತಂಗಳು ಸಮೂಹ ಅಂದರೆ ಆನೆಗಳ ಸೊಂಡಿಲುಗಳೆಂಬ ಕಪ್ಪು ಬಳ್ಳಿಗಳ ಗುಂಪಿನಲ್ಲಿ ಸಿಲ್ಕಿ. ಇಲ್ಲಿ ಆನೆಗಳು ಸತ್ತು ಬಿದ್ದಿದ್ದಾವೆ, ಆನೆಯ ಸೊಂಡಿಲುಗಳು ಇದ್ದಾವೆ. ಅಲ್ಲಿ ದುರ್ಯೋಧನ ಆನೆಗಳನ್ನು ಏರಿ ಬರುವಾಗ ಬೆಟ್ಟಗಳನ್ನು ಹತ್ತಿ ಬರುವ ಒಂದು ಕಲ್ಪನೆಯನ್ನು ಕೊಟ್ಟ. ಆದರೆ ಸೊಂಡಿಲುಗಳಿದ್ದಾವಲ್ಲ, ಆ ಸೊಂಡಿಲುಗಳು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಒಂದು ಬೃಹತ್ ಆಕಾರದ ಕಪ್ಪು ಬಳ್ಳಿಗಳ ಹಾಗೆ ಕಾಣಿಸ್ತಾ ಇದೆ. ಅಂತಹ ಬಳ್ಳಿಗಳ ಸಮೂಹವೇ ಇದೆ. ಆನೆಗಳು ಸತ್ತಿದ್ದಾವೆ ಮತ್ತು ಸೊಂಡಿಲುಗಳು ಇದ್ದಾವೆ ಅಂತಂದರೆ ಸೊಂಡಿಲುಗಳ ಸಮೂಹ ಇದೆ. ಅದನ್ನು ಎಲ್ಲಿ ಹೋಲಿಸ್ತಾ ಇದ್ದಾನೆ ಅಂತಂದರೆ ಕಪ್ಪು ಬಳ್ಳಿಗಳಿಗೆ ಹೋಲಿಸ್ತಾ ಇದ್ದಾನೆ. ಅಂತಹ ಸಮೂಹವೇ ಇದೆ. ರ್ವಾತ ಅಂತಂದರೆ ಸಮೂಹ. ಅಂತಹ ಸಮೂಹವೇ ಇದೆ. ಅಂತಹ ಸಮೂಹದಲ್ಲಿ ಸಿಲ್ಕಿ ಅಂದರೆ ಅಲ್ಲಿಂದ ಸಿಲುಕಿಕೊಂಡು ಹೊರಗೆ ನಾವೊಂದು ಕಾಡಿನ ಒಳಗೆ ಹೋದಾಗ ನಮಗೆ ಬಳ್ಳಿಗಳು ಅದು ಇದು ಎಲ್ಲವೂ ಅಡ್ಡ ಆಗ್ತವೆ. ನಾವು ಅದರಿಂದ ನುಸುಳಿಕೊಂಡು ತಪ್ಪಿಸಿಕೊಂಡು ಹೇಗೆ ಬರ್ತೇವೆಯೋ ಹಾಗೆಯೇ ಆನೆಗಳ ಸೊಂಡಿಲು ಎಂಬ ಕಪ್ಪು ಬಳ್ಳಿಗಳ ಗುಂಪಿನಲ್ಲಿ ಆತ ಕೂಡ ಸಿಲುಕಿಕೊಂಡು ಅಲ್ಲಿಂದ ನುಸುಳಿ ಹೊರಗೆ ಬರ್ತಾ ಇದ್ದಾನೆ ಅನ್ನುವ ಒಂದು ಕಾಡಿನ ಕಲ್ಪನೆಯನ್ನು ಇಲ್ಲಿ ರನ್ನ ನಮಗೆ ಕೊಡ್ತಾ ಹೋಗ್ತಾನೆ. ನೋಡಿ ಹೇಗೆ ಆ ಸಿಲ್ಕಿ ಬರುವಾಗ ಹೇಗೆ ಬರ್ತಾ ಇದ್ದಾನೆ ಅಂತಂದರೆ ಬರಂಗೈದು ಅಂದರೆ ಹೊರಗೆ ಬರುವಂತೆ. ನಾವೊಂದು ಕಾಡಿನ ಬಳ್ಳಿಗಳೊಳಗೆ ನುಸುಳಿಕೊಂಡು ತಪ್ಪಿಸಿಕೊಂಡು ಹೇಗೆ ಬರ್ತೇವೋ ಹಾಗೆ ಬರಂಗೈದು ಬರುವಂತೆ ದುರ್ಯೋಧನನು ಕೂಡ ಹೇಗೆ ಬರ್ತಾ ಇದ್ದಾನೆ, ಬರಂಗೈದು ಆತುರದಿಂದ ಬರ್ತಾ ಇದ್ದಾನೆ. ಉರದೈದು ಆತುರದಿಂದ ವೇಗವಾಗಿ ಅವುಗಳನ್ನು ಲೆಕ್ಕಿಸದೆ, ಅವು ಯಾವ ಸಮಸ್ಯೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಲೆಕ್ಕಿಸದೆ ಆತ ಏನು ಮಾಡ್ತಾ ಇದ್ದಾನೆ, ಹೊರಗೆ ಬರ್ತಾ ಇದ್ದಾನೆ. ಏನನ್ನೂ ಲೆಕ್ಕಿಸದೆ, ಉರದೈದು ಏನನ್ನೂ ಲೆಕ್ಕಿಸದೆ. ಆದರೆ ಸಂಜಯ ಶಿರಸ್ಕಂದ ಅವಲಂಬಂ. ಶಿರಸ್ಕಂದ ಅಂತಂದರೆ ಹೆಗಲು. ಅದು ಯಾರ ಹೆಗಲು ಅಂತಂದರೆ ಸಂಜಯನ ಹೆಗಲನ್ನು ಅವಲಂಬಿಸಿಕೊಂಡು, ಶಿರಸ್ಕಂದ ಅವಲಂಬಂ ಅಂದರೆ ಅವಲಂಬಿಸಿ, ಸಂಜಯನ ಹೆಗಲನ್ನು ಅವಲಂಬಿಸಿಕೊಂಡು ಕುರುಪ್ರಭು ಅಂದರೆ ದುರ್ಯೋಧನ ಬರ್ತಾ ಇದ್ದಾನೆ. ಬರುವಾಗ ಖಂಡಂ ಏನನ್ನು ಕಂಡ ನೋಡಿ, ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ. ಶರ ಅಂದರೆ ಬಾಣ, ಜಾಲ ಅಂದರೆ ಸಮೂಹ, ಜರ್ಜರಿತ ಅಂದರೆ ನಜ್ಜುಗುಜ್ಜಾಗಿ ಬಿದ್ದಿರುವಂತಹ, ಗಾತ್ರ ತ್ರಾಣನಂ ದ್ರೋಣನಂ, ನಜ್ಜುಗುಜ್ಜಾಗಿ ಬಿದ್ದಿರುವಂತಹ ದ್ರೋಣನನ್ನು ಕಂಡ ನೋಡಿ. ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ, ಬಾಣಗಳ ಸಮೂಹದಿಂದ
ನಜ್ಜುಗುಜ್ಜಾದ ದ್ರೋಣರನ್ನು ದುರ್ಯೋಧನ ಕಂಡನು. ದುರ್ಯೋಧನ ಕಂಡ. ವಚನ ನೋಡಿ, ವಚನ. ಅಂತೂ ಅಂತೂ ನಿಸರ್ಗ ದುಷ್ಟದ್ಯುಮ್ನ ಕಚ ನಿಗ್ರಹಕರ ವಿಲುಲಿತ ಮೌಳಿಯಾಗಿರ್ದ ಭಾರದ್ವಜ ನೀರವಂ ರಾಜರಾಜಂ ನೋಡಿ. ದುರ್ಯೋಧನ ಅಂತೂ ಇಷ್ಟೆಲ್ಲ ಸಮಸ್ಯೆಗಳನ್ನು ದಾಟಿಕೊಂಡು ಬಂದಂತಹ ದುರ್ಯೋಧನನಿಗೆ ಮೊದಲು ಕಂಡದ್ದು ಯಾರ ಕಳೆಬರ ಅಂದರೆ ಅದು ದ್ರೋಣನ ಕಳೆಬರ. ಆ ದ್ರೋಣನ ಕಳೆಬರ ಹೇಗೆ ಬಿದ್ದಿದೆ ಅಂತ ಹೇಳುತ್ತೆ ನೋಡಿ. ಅಂತೂ ಅಂದರೆ ಹಾಗೆ ನಿಸರ್ಗದುಷ್ಟ ಅಂದರೆ ಸ್ವಭಾವತಃ ಕೆಟ್ಟವನು. ಯಾರು? ದುಷ್ಟದ್ಯುಮ್ನ, ಸ್ವಭಾವತಃ ಕೆಟ್ಟವನಾದಂಥವನು. ದುಷ್ಟದ್ಯುಮ್ನ ಅಂದರೆ ದೃಷ್ಟದ್ಯುಮ್ನನ ಕರ. ದುಷ್ಟದ್ಯುಮ್ನ ಕರ ಅಂದರೆ ಕೈಯಿಂದ. ಕಚ ನಿಗ್ರಹ. ಕಚ ಅಂತಂದರೆ ತಲೆ ಕೂದಲು. ನಿಗ್ರಹ ಅಂದರೆ ನಿಗ್ರಹಿಸಲ್ಪಟ್ಟ ಅಥವಾ ಹಿಂಸಿಸಲ್ಪಟ್ಟ ಅಥವಾ ಶಿರಚ್ಛೇದನ ಮಾಡಲ್ಪಟ್ಟ. ಕಚ ನಿಗ್ರಹಕರ ವಿಲುಲಿತ. ಕಚ ಅಂದರೆ ತಲೆ ಕೂದಲು, ಕರ ಅಂದರೆ ಕೈ, ನಿಗ್ರಹ ಅಂದರೆ ನಿಗ್ರಹಿಸಲ್ಪ. ತನ್ನ ಕೈಯಿಂದ ದ್ರೋಣನ ತಲೆ ಕೂದಲನ್ನು ಹಿಡಿದು ನಿಗ್ರಹಿಸಿದ್ದಾನೆ, ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ. ಕಚ ನಿಗ್ರಹಕರ ವಿಲುಲಿತ ಮೌಳಿಯಾಗಿರ್ದ ಅಂದರೆ ನೋಡಿ, ವಿಲುಲಿತ. ಇಲ್ಲಿ ಕಚ ನಿಗ್ರಹಕಲ ವಿಲುಲಿತ ಅಂತಂದರೆ ತಿರುಚಿದ. ದ್ರೋಣನ ತಲೆ ಕೂದಲನ್ನು ದೃಷ್ಟದ್ಯುಮ್ನ ಹಿಡಿದುಕೊಂಡು ತಿರುಚಿದ್ದಾನೆ. ಆ ತಿರುಚಿದ ಪರಿಣಾಮ ಏನಾಗಿದೆ ಅಂದರೆ ಆತನ ತಲೆ ಕೂದಲು ಚೆದರಿ ಹೋಗಿ ಮೌಳಿಯಾಗಿರ್ದ ಅಂದರೆ ತಲೆ ಉಳ್ಳವನಾಗಿದ್ದ. ಅಂದರೆ ತಿರುಚಿ ಹೋದ ಅಥವಾ ಕೆದರಿದ ತಲೆ ಉಳ್ಳವನಾಗಿದ್ದ. ಯಾರು? ದ್ರೋಣ. ಭಾರದ್ವಜ ನೀರವಂ ಅಂದರೆ ದ್ರೋಣ. ಅಂದರೆ ಭಾರದ್ವಜನ ಮಗ, ಹಾಗಾಗಿ ಭಾರದ್ವಜ ಅಂತೇಳಿ ಅವತನ್ನು ಕರೀತಾರೆ. ಭಾರದ್ವಜನ ಮಗನಾದ ದ್ರೋಣನ ಸ್ಥಿತಿಯನ್ನು ಯಾರು ನೋಡಿದರು ಅಂದರೆ ರಾಜರಾಜಂ ದುರ್ಯೋಧನ. ಚಕ್ರವರ್ತಿಯಾದಂತಹ ದುರ್ಯೋಧನ ಏನು ಮಾಡ್ದ? ನೋಡಿದ, ಕಂಡ ಅಂತ. ಇನ್ನೊಂದು ಸರಿ ನಾನು ಅದನ್ನು ಸಂಪೂರ್ಣವಾಗಿ ಸಾರಾಂಶ ಹೇಳ್ತೀನಿ ನೋಡಿ. ಹಾಗೆ ನೋಡಿ, ಅಂತೂ ನಿಸರ್ಗ ದುಷ್ಟದ್ಯುಮ್ನ ಅಂದರೆ ಹಾಗೆ ಸ್ವಭಾವತಃ ಕೆಟ್ಟವನಾದ ದುಷ್ಟದ್ಯುಮ್ನನು ಕಚ ನಿಗ್ರಹಕರ ವಿಲುಲಿತ ಬಲಾತ್ಕಾರದಿಂದ ತಲೆ ಕೂದಲನ್ನು ಹಿಡಿದೆಳೆದು ಶಿರಚ್ಛೇದನ ಮಾಡಿದ್ದರಿಂದ ಅಸ್ತವ್ಯಸ್ತವಾಗಿ ಅಥವಾ ಕೆದುರಿದ ತಲೆ ಉಳ್ಳವನಾದಂತಹ ದ್ರೋಣನ ಸ್ಥಿತಿಯನ್ನು ದುರ್ಯೋಧನನು ಕಂಡ. ರಾಜರಾಜಂ, ಅವನೊಬ್ಬ ಚಕ್ರವರ್ತಿ ಆಗಿರೋದ್ರಿಂದ ಅವನನ್ನು ರಾಜರಾಜಂ ಅಥವಾ ಗೌರವಪೂರ್ಣವಾಗಿ ಆತನನ್ನು ರಾಜರಾಜಂ ಅಂತೇಳಿ ಹೊಗಳಿಕೆಯ ಮೂಲಕ ಆತನನ್ನು ಕರೆದಿನಲ್ಲಿ ರನ್ನ. ನೆಕ್ಸ್ಟು ನೋಡಿ, ಮೂರನೇ ಪದ್ಯ ನೋಡೋಣ ಈಗ. ಅರಿಯಮೆ, ನಿಧಾನವಾಗಿ ಪದಗಳನ್ನು ಗಮನಿಸಿ ನೋಡಿ. ಹರಿಯಮೆ ಬಿಲ್ಲಣಿಕೆ. ಹರಿಯಮೆ ಬಿಲ್ಲಣಿಕೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನಿಮ್ಮೊಡನೆ ಇದಿರ್ಚಿ ಕಾದಿ ಗೆಲಲ್ಕೆ ನೆರೆಯನ್. ಗೆಲಲ್ಕೆ ಇನ್ನೊಂದು ಸರಿ ಓದ್ತೀನಿ ನೋಡಿ, ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ಅರಿಯಮೆ
ಹರಿಯಮೆ ಬಿಲ್ಲ ಬಿನ್ನಣಕೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನಿಮ್ಮೊಡನೆ ಎದಿರ್ಚಿ ನೆರೆಯನ್ ಎದಿರ್ಚಿ ನಿಮ್ಮೊಡನೆ ಪಿನಾಕಪಾಣಿಯಂ ನೆರೆಯನ್ ಎದಿರ್ಚಿ ನಿಮ್ಮೊಡನೆ ಕಾದು ಅಥವಾ ಕಾದಿ ಗೆಲಲ್ಕೆ ಕಾದಿ ಗೆಲಲ್ಕೆ ನಿಮ್ ಉಪೇಕ್ಷೆಯಂ ಎನ್ ಅರಿಯನ್ ಇದೆನ್ನ ಕರ್ಮವಶವೆಂದು ಅರಿಯಂ ನಿಮಗಿಂತು ಸಾವುಮಿ ತೆರದಿನ ಅಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ ಅಂದರೆ ದ್ರೋಣ. ನೋಡಿ ಇಲ್ಲಿ ಇನ್ನೊಂದ್ಸರಿ ಓದ್ತೀನಿ. ನೆರೆಯನ್ ಅರಿಯಮೆ ಬಿಲ್ಲಣಕ್ಕೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕೆ ಅದು ನಿಮ್ ಉಪೇಕ್ಷೆಯನ್ ಎಂದ್ ಅರಿಯನ್ ಇದೆನ್ನ ಕರ್ಮವಶಂ ಎಂದರಿಯನ್ ನಿಮಗಿಂತು ಸಾವುಮಿ ತೆರದಿನ ಅಕಾರಣಂ ನೆರೆಯೇ ಸಂಭವಿಸಿರುವುದು ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯ. ಅರಿಯಮೆ ಅಂದರೆ ಅರಿಯವೆ ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ಹೇಳ್ತಾನೆ. ಬಿಲ್ಲಣಿಕೆ ಅಂದರೆ ಬಿನ್ನಣಿಕೆ ಅಂದರೆ ಕೌಶಲ್ಯ, ಬಿಲ್ಲಿನ ಕೌಶಲ್ಯ, ಬಿಲ್ವಿದ್ಯೆಯ ಕೌಶಲ್ಯ. ಅದಲ್ಲ ಗಾಂಡೀವಿಯಲ್ತು ಅಂದರೆ ಅರ್ಜುನನೇ ಅಲ್ಲ. ಪಿನಾಕಪಾಣಿ ಅಂದರೆ ಶಿವನು ಕೂಡ ತ್ರಿಶೂಲವನ್ನು ಧರಿಸಿರ್ತಕ್ಕಂತಹ ಶಿವನು ಪಿನಾಕಪಾಣಿ, ಶಿವನು ಕೂಡ ನೆರೆಯನ್ ಎದಿರ್ಚಿ ಅಂದರೆ ನೆರೆಯನ್ ಅಂದರೆ ಸಮರ್ಥನಲ್ಲ. ಪಿನಾಕಪಾಣಿ ಅಂದರೆ ತ್ರಿಶೂಲವನ್ನು ಧರಿಸಿರ್ತಕ್ಕಂತಹ ಶಿವ ಕೂಡ ಸಮರ್ಥನಲ್ಲ. ನೋಡಿ, ಕಾಧಿ ಎದಿರ್ಚಿ ಅಂದರೆ ಎದುರಿಗೆ ನಿಂತು ಅಥವಾ ಪ್ರತಿಭಟಿಸಿ. ಪಿನಾಕಪಾಣಿಯಾಗಿರ್ತಕ್ಕಂಥ ಶಿವ ಕೂಡ ನೆರೆಯನ್ ಎದಿರ್ಚಿ ಅಂದರೆ ನೆರೆಯನ್ ಸಮರ್ಥನಲ್ಲ ಅವನು. ಎದಿರ್ಚಿ ಎದುರಿಗೆ ನಿಂತು ಅಥವಾ ಪ್ರತಿಭಟಿಸಿ, ನಿಮ್ಮನ್ನು ಪ್ರತಿಭಟಿಸಿ. ನಿಮ್ಮೊಡನೆ ನಿಮ್ಮ ಜೊತೆಗೆ ಕಾದಿ ಗೆಲ್ಲಲ್ಕದು ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ನಿಮ್ಮ ಉಪೇಕ್ಷೆ ಅಂದರೆ ನಿಮ್ಮ ಉಪೇಕ್ಷೆ ಅಂದರೆ ನಿಮ್ಮ ನಿರ್ಲಕ್ಷ್ಯ ಎಂದು ಅಥವಾ ಉದಾಸೀನವೆಂದು ಅರಿಯನ್. ನೋಡಿ, ಅರಿಯನ್ ಅಂದರೆ ತಿಳಿಯೇ, ನಾನು ತಿಳಿಯುವುದಿಲ್ಲ. ನಿಮ್ಮ ಉಪೇಕ್ಷೆ ಎಂದು ನಾನು ತಿಳಿಯೇ. ಆದರೆ ಏನಂತ ನಾನು ತಿಳ್ಕೊಳ್ತೀನಿ ಅಂದರೆ ಇದು ನನ್ನ ಕರ್ಮವಶವೆಂದು ಅರಿಯಂ. ಇದು ನನ್ನ ಕರ್ಮದ ಫಲ ಅಂತ ನಾನು ತಿಳಿದುಕೊಳ್ತೇನೆ. ನಿಮಗಿಂತ ಅಂದರೆ ನಿಮಗೆ ಹೀಗೆ ಸಾವುಮಿ ತೆರದಿನ್
ಸಾವು ಈ ರೀತಿಯಾಗಿ ಅಕಾರಣಂ, ಯಾವ ಕಾರಣವೂ ಇಲ್ಲದೆ, ಅಕಾರಣ ಅಂದರೆ ಯಾವ ಕಾರಣವೂ ಇಲ್ಲ, ಯಾವ ಕಾರಣವೂ ಇಲ್ಲದೆ ನೆರೆಯೇ ಅಂದರೆ ಸಂಪೂರ್ಣವಾಗಿ ಸಂಭವಿಸಿದುದು ನಿನಗೆ ಸಂಭವಿಸಿದೆಯಲ್ಲ, ಯಾವ ಕಾರಣವೂ ಇಲ್ಲದೆ ಈ ಸಾವು ನಿಮಗೆ ಸಂಭವಿಸಿದೆಯಲ್ಲ ಅಥವಾ ಉಂಟಾಯ್ತಲ್ಲ, ಇದೆಲ್ಲ ತನ್ನ ಕರ್ಮ ಫಲವೆಂದೇ ನಾನು ಭಾವಿಸ್ತೀನಿ ಅಂತೇಳಿ ದುರ್ಯೋಧನ ದ್ರೋಣರ ಕಳೇಬರವನ್ನು ನೋಡಿ, ಅಂದರೆ ದ್ರೋಣರ ಶವವನ್ನು ಅಥವಾ ದ್ರೋಣರ ಹೆಣವನ್ನು ನೋಡಿ ಆತ ಮಾತನಾಡ್ತಾನೆ. ನೋಡಿ, ಅರಿಯಮೆ ನಾವು ಅರಿತಿಲ್ಲವೇ? ಬಿಲ್ಲಣಿಕೆ, ನಿಮ್ಮ ಬಿಲ್ಲಿನ ಚಾತುರ್ಯವನ್ನು ನಾವು ಅರಿತಿಲ್ಲವೇ? ಗಾಂಡೀವಿಯಲ್ತು, ಅರ್ಜುನನೆಲ್ಲ. ಪಿನಾಕಪಾಣಿ ಅಂದರೆ ತ್ರಿಶೂಲವನ್ನು ಧರಿಸಿರ್ತಕ್ಕಂತಹ ಶಿವ ಕೂಡ. ನೆರೆಯನ್ ಅಸಮರ್ಥ, ಇದರ್ಚಿ ನಿಮ್ಮೊಡನೆ ಪ್ರತಿಭಟಿಸಿ ನಿಮ್ಮೊಡನೆ ಯುದ್ಧವನ್ನು ಮಾಡಿ ಕಾದು ಅಂದರೆ ಯುದ್ಧವನ್ನು ಮಾಡಿ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಉಪೇಕ್ಷೆಯಂದ್ ಅರಿಯನ್, ಇದು ನಿಮ್ಮ ಉಪೇಕ್ಷೆ ಅಂದರೆ ನಿರ್ಲಕ್ಷ್ಯ ಅಂತೇಳಿ ಅಥವಾ ಉದಾಸೀನ ಅಂತೇಳಿ ನಾನು ಹರಿಯನು ತಿಳಿದುಕೊಳ್ಳುವುದಿಲ್ಲ. ಆದರೆ ಇದು ನನ್ನ ಕರ್ಮವಶಮೆಂದರಿಯೇ ಇದು ನನ್ನ ಕರ್ಮದ ಫಲ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ನಿಮಗೆ ಹೀಗೆ ಈ ರೀತಿಯಾಗಿ ಸಾವು ಮೀ ತೆರದಿನ್ ಅಂದರೆ ಈ ಸಾವು ಈ ರೀತಿಯಾಗಿ ಅಕಾರಣಂ, ಈ ರೀತಿಯಾಗಿ ಯಾವ ಕಾರಣವೂ ಇಲ್ಲದೆ ಸಾವು ಬಂದಿದೆಯಲ್ಲ, ಸಂಭವಿಸಿದೆಯಲ್ಲ, ಬಂದಿದೆಯಲ್ಲ. ಕುಂಭ ಸಂಭವ ಅಂದರೆ ಗುರು ದ್ರೋಣ ಅಂತೇಳಿ ದುರ್ಯೋಧನ ಇಲ್ಲಿ ಮಾತನಾಡ್ತಾ ಹೋಗ್ತಾನೆ. ಸೊ ನಿಮಗೆ ನೋಡಿ, ಇದರಲ್ಲಿ ಒಂದು ಸಂದರ್ಭ ಬರುತ್ತೆ ನಿಮಗೆ. ಏನದು ಅಂತಂದರೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನೆರೆಯನ್ ಅಂತ. ಈ ಸಾಲನ್ನು ನೀವು ಗಮನ ಇಟ್ಟು ನೀವು ಓದ್ಕೊಳ್ಬೋದು. ಎಲ್ಲಿಂದ ಅಂತಂದರೆ ನೋಡಿ, ಇಲ್ಲಿ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನೆರೆಯನ್ ಅಂತ ಹೇಳ್ತಾ ಹೋಗ್ತಾನೆ ಇಲ್ಲಿ. ಅದು ಸಂದರ್ಭವನ್ನು ನೀವು ಅದನ್ನು ಗಮನಿಸ್ಬೋದು. ಯಾವಾಗ ಮತ್ತು ಯಾಕೆ ಹೇಳ್ತಾನೆ, ಯಾರಿಗೆ ಹೇಳಿದರು ಅನ್ನೋದ್ರ ಬಗ್ಗೆ ಒಂದಿಷ್ಟು ನೀವು ಗಮನಿಸಬೇಕಾಗುತ್ತೆ ಅಲ್ಲಿ. ನೋಡಿ ನೆಕ್ಸ್ಟು ವಚನ. ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪ್ರದರ್ಶನಂಗೈದು ಬರುತ್ತಮ ದಿಶ ಭಾಗದೋಳ್. ಈ ರೀತಿಯಾಗಿ ಈ ರೀತಿಯಾಗಿ ದುಃಖಂಗೈದು, ಈ ರೀತಿಯಾಗಿ ಪ್ರಲಾಪವನ್ನು ಮಾಡಿ ದುಃಖವನ್ನು ವ್ಯಕ್ತಪಡಿಸಿ ದ್ರೋಣರನ್ನು ನೋಡಿ ಕುಂಭ ಸಂಭವನಾದಂತಹ ಅಂದರೆ ಕುಂಭದಲ್ಲಿ ಹುಟ್ಟಿದವನು ದ್ರೋಣನಾದಂತಹ ಆತನ ಕಳೇಬರವನ್ನು ತ್ರಿಪ್ರದರ್ಶನಂಗೈದು 3 ಬಾರಿ ಆತನನ್ನು ಪ್ರದಕ್ಷಿಣೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಬರುತ್ತಾ ದಿಶಾ ಭಾಗದಳು, ಆ ದಿಕ್ಕಿನಲ್ಲಿ ಒಂದು ಭಾಗದಲ್ಲಿ ಅಥವಾ ಒಂದು ದಿಕ್ಕಿನಲ್ಲಿ ಅಭಿಮನ್ಯುವಿನ ಕಳೇಬರಹ ಬಿದ್ದಿದೆ, ಅಭಿಮನ್ಯುವಿನ ಶವ ಬಿದ್ದಿದೆ. ಅಭಿಮನ್ಯುವಿನ ಶವವನ್ನು ನೋಡ್ತಾನೆ, ಆ ನೋಡಿದಾಗ ರನ್ನ ವ್ಯಕ್ತಪಡಿಸ್ತಾನೆ. ಆತನ
ಸಂದರ್ಭವನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಅಂತಂದರೆ ಎಷ್ಟು ಭಯಾನಕವಾಗಿ ಹೇಳ್ತಾನೆ ಅಂತಂದರೆ ನೋಡಿ ಗಮನಿಸಿ. ಅರೆ ಮುಗಿದಿರ್ಧ ಕಣ್ಮಲರ್ ಅಲರ್ಧ ಮುಖಂ ಕಡಿಬೋಧ ಕೈಯಂ ಆ ಸುರಥರಮಾಗೆ ಕರ್ಚಿದ ಔಡಂ ಬೆರೆಸು ಅನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೋಳ್ ಅರ್ಧು ಬಿದ್ಧನಂ ಕುರುಪತೆ ನೋಡಿ ಕಂಡಂ ಅಭಿಮನ್ಯು ಕುಮಾರನ ಆಜೀವೀರನಂ. ನೋಡಿ ಇನ್ನೊಂದ್ಸರಿ ಓದ್ತೀನಿ. ಅರೆ ಮುಗಿದಿದ್ದ ಕಣ್ಮಲರ್ ಅಲರ್ಧ ಮೊಗಂ ಕಡಿವೋದ ಕೈಯಂ ಆ ಸುರಥರಮಾಗೆ ಕರ್ಚಿದ ಔಡಂ ಬೆರೆಸು ಅನ್ಯ ಶರ ಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಯೋಳ್ ಅದ್ದು ಬಿದ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ ಆಜೀವೀರನಂ. ಅರೆ ಮುಗಿದಿರ್ಧ ಅರ್ಧ ಮುಚ್ಚಿದ ಕಣ್ಮಲರ್ ಅಂದರೆ ಹೂವಿನಂತಹ ಕಣ್ಣುಗಳು ಕಣ್ಮಲರ್ ಅಂತಂದರೆ ಇನ್ನೊಂದು ಅರ್ಥ ಚಿಗುರು ಅಂತ ಆಗಿರುತ್ತೆ. ಇಲ್ಲಿ ಹೂವು ಅಂತ ಕೂಡ ನಾವು ಹೇಳ್ಬೋದು ಇಲ್ಲಿ. ಹಾಗಾಗಿ ಹೂವಿನಂತಹ ಕಣ್ಣುಗಳು ಮಲರ್ ಅಂದರೆ ಅಥವಾ ಮೊಗ್ಗು ಅಂತ ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ರನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಕಣ್ಣೆಂಬ ಹೂವು ಅಲರ್ಧ ಮೊಗಂ ಅಥವಾ ಅರ್ಧ ಮೊಗಂ. ಯುದ್ಧದ ಉತ್ಸಾಹದಿಂದ ಯುದ್ಧವನ್ನು ಮಾಡಿರ್ತಕ್ಕಂತಹ ಅಭಿಮನ್ಯು ಆ ಉತ್ಸಾಹದಿಂದ ಅರಳಿರ್ತಕ್ಕಂತಹ ಅರಳಿರುವ ಮುಖ. ಕತ್ತರಿಸಿ ಹೋದ ಕೈಗಳು ಆ ಸುರತರಮಾಗೆ ಅಂದರೆ ಅತಿ ಭಯಂಕರವಾಗಿ ಕರ್ಚಿದ ಅಂದರೆ ಕಚ್ಚಿದ ಕರ್ಚಿದ ದವಡೆ, ಕಚ್ಚಿಕೊಂಡಂತಹ ದವಡೆ. ಯುದ್ಧದ ಉತ್ಸಾಹದಿಂದ ಅರ್ಧ ಮುಖ ಕಾಣಿಸ್ತಾ ಇದೆ, ಅರ್ಧ ಮುಖ ಅರಳಿದಂತಹ ಒಂದು ಮುಖ ಕಾಣಿಸ್ತಾ ಇದೆ. ಕತ್ತರಿಸುವುದಂತಹ ಕೈಗಳು ಆ ಸುರತರಮಾಗಿ ಅತಿ ಭಯಂಕರವಾಗಿ ಕಚ್ಚಿಕೊಂಡಂತಹ ದವಡೆಗಳು. ಕಚ್ಚಿದಂತಹ ದವಡೆಗಳು. ಬೆರಸು ಅನ್ಯ ಶರ ಪ್ರಹಾರ ಅನ್ಯಶರ ಪ್ರಹಾರ ಜರ್ಜರಿತ ಶತ್ರುಗಳ ಬಾಣಗಳ ಹೊಡೆತದಿಂದ ನಜ್ಜೆಗುಜ್ಜಾಗಿ ತನ್ನ ಅಭಿಮನ್ಯುವಿನ ಶರೀರ ಬಿದ್ದಿದೆ. ಬೆರಸು ಅನ್ಯ ಶರ ಪ್ರಹಾರ ಎರಡೂ ದವಡೆಗಳು ಕಚ್ಚಿಕೊಂಡಂತಹ ಸಂದರ್ಭದಲ್ಲಿ ಅನ್ಯ ಅಂತಂದರೆ ಶತ್ರು ರಾಜರ, ಪ್ರಹಾರ ಅಂತಂದರೆ ಹೊಡೆತದಿಂದ ಅಥವಾ ಎರಡೂ ದವಡೆ ಬೆರಸ್ ಅಂತಂದರೆ ಕಚ್ಚಿಕೊಂಡಂಥ ಎರಡೂ ದವಡೆಗಳನ್ನು ಆತ ಬೆರಸ್ ಅಂತ ಕರೀತಾನೆ. ಅನ್ಯ ಅಂತಂದರೆ ಬೇರೆಯ ಶತ್ರು ರಾಜರ ಬಾಣಗಳ ಪ್ರಹಾರದಿಂದ. ಶರ ಅಂದರೆ ಬಾಣ, ಪ್ರಹಾರ ಅಂದರೆ ಹೊಡೆತ.
ಬಾಣಗಳ ಹೊಡೆತದಿಂದ ಜರ್ಜರಿತ ಶರೀರನಾಗಿ ಅಂದರೆ ಆತನ ಶರೀರ ಜರ್ಜರಿತಗೊಂಡಿದೆ, ನಜ್ಜುಗುಜ್ಜಾಗಿ ಬಿದ್ದೋಗಿದೆ. ನವಲೋಹಿತ ವಾರ್ಧ್ಯೋಳು ನವಲೋಹಿತ ಅಂದರೆ ಹೊಸದಾದ ರಕ್ತದ ಸಮುದ್ರದಲ್ಲಿ, ಅಲ್ಲಿ ಬಿದ್ದಿರುವಂತಹ ರಕ್ತದ ಸಮುದ್ರ ಇದೆಯಲ್ಲ, ಅದು ಹೊಸದಾಗಿ ಕಾಣಿಸ್ತಾ ಇರತಕ್ಕಂತಹ ಒಂದು ರಕ್ತ ಅಂತೇಳಿ ಹೇಳ್ತದೆ. ಹಾಗಾಗಿ ಹೊಸದಾದ ರಕ್ತದ ಸಮುದ್ರದಲ್ಲಿ ಹದ್ದು ನೋಡಿ, ಹದ್ದು ಅಂದರೆ ಮುಳುಗಿ, ಬಿದ್ದಿದ್ದವನನ್ನು ಅಂದರೆ ಮುಳುಗಿ ಬಿದ್ದಿದ್ದವನು, ಹೊಸದಾದ ರಕ್ತದ ಸಮುದ್ರದಲ್ಲಿ ಮುಳುಗಿ ಬಿದ್ದಿದ್ದವನು. ಇಲ್ಲಿ ನವಲೋಹಿತ ಅಂದರೆ ಹೊಸದಾಗಿ ವಾರ್ಧಿ ಅಂದರೆ ಇಲ್ಲಿ ಸಮುದ್ರ, ವಾರ್ಧಿ ಅಂದರೆ ಸಮುದ್ರ. ಹೊಸದಾದ ರಕ್ತದ ಸಮುದ್ರದಲ್ಲಿ ಮುಳುಗಿ ಬಿದ್ದಿದ್ದವನನ್ನು ಕುರುಪತಿ ನೋಡಿ ಕಂಡನು. ಅಭಿಮನ್ಯು ಕುಮಾರನ ಆಜೀವೀರನ ಯುದ್ಧ ವೀರ ಅಂತಹ ಅಭಿಮನ್ಯು ಕುಮಾರನನ್ನು ದುರ್ಯೋಧನ ಕಂಡ. ಇನ್ನೊಮ್ಮೆ ಒಂದು ಪದ್ಯದ ಸಾರಾಂಶವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದರ ಭಾವಾರ್ಥವನ್ನು ಹೇಳ್ತೀನಿ ನೋಡಿ. ಅರೆ ಮುಗಿದಿರ್ದ ಕಣ್ಮಲರ್ ಅರರ್ಧ ಮುಗಂ ಕಡಿವುದ ಕೈಯಂ ಅಂದರೆ ಅರ್ಧ ಮುಚ್ಚಿದ ಕಣ್ಣುಗಳು, ಉತ್ಸಾಹದಿಂದ ಅರಳಿದ ಮುಖ, ಕೈಯಂ ಕತ್ತರಿಸಿ ಹೋದ ಕೈಗಳು, ಆಸುರತರಂ ಅತಿ ಭಯಂಕರವಾಗಿ ಕಚ್ಚಿದ ಔಡಿನಿಂದ ಅಂದರೆ ದವಡೆಯಿಂದ ಕೂಡಿ, ಬೆರಸು ಅಂದರೆ ಕೂಡಿ, ಕೂಡಿ, ಅನ್ಯ ಶರ ಅಂದರೆ ಅನ್ಯ ಅಂತಂದರೆ ಬೇರೆ, ಅದು ಯಾರು ಅಂದರೆ ಶತ್ರುರಾಜರು. ಆ ಶತ್ರುಗಳು, ಶರ ಅಂದರೆ ಬಾಣ, ಪ್ರಹಾರ ಅಂದರೆ ಹೊಡೆತ. ಅನ್ಯ ರಾಜರು ಅಂದರೆ ಶತ್ರುರಾಜರು ಬಿಟ್ಟಂತಹ ಬಾಣಗಳ ಹೊಡೆತದಿಂದ ಜರ್ಜರಿತನಾಗಿ, ಆತನ ದೇಹ ಏನಾಗಿದೆ ಅಂದರೆ ನಜ್ಜುಗುಜ್ಜಾಗಿ ಜರ್ಜರಿತವಾಗಿ ಬಿದ್ದಿರುವುದನ್ನು ದುರ್ಯೋಧನ ನೋಡ್ತಾನೆ ನೋಡಿ. ನವಲೋಹಿತ ವಾರ್ಧಿಯೋಳ್ ಹದ್ದು, ಹೊಸದಾದ ರಕ್ತದ ಸಮುದ್ರದಲ್ಲಿ ಮುಳುಗಿ ಬಿದ್ದಿದ್ದ ಹದ್ದು ಅಂದರೆ ಬಿದ್ದನು, ಮುಳುಗಿ ಬಿದ್ದಿದ್ದಂತಹ ಅಭಿಮನ್ಯು ಕುಮಾರನನ್ನು ಕುರುಪತಿ ನೋಡ್ತಾ ಇದ್ದಾನೆ. ಕಂಡನ್ ಅಭಿಮನ್ಯು ಕುಮಾರನ, ನೋಡಿದ ದುರ್ಯೋಧನ ಯಾರನ್ನ? ಅಭಿಮನ್ಯು ಕುಮಾರನನ್ನು. ಆಜಿ ಅಂದರೆ ಯುದ್ಧ, ವೀರ ಅಂತಂದರೆ ಯುದ್ಧದ ವೀರ, ಯುದ್ಧ ವೀರ. ಯುದ್ಧವನ್ನು ಮಾಡ್ತಾ ಸಾವನ್ನು ಮಡಿದು ಬಿದ್ದಿರುವಂತಹ ಆ ಯುದ್ಧ ವೀರನಾಗಿರುವ ಅಭಿಮನ್ಯುವನ್ನು ಆತ ನೋಡಿದ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ 4 ಪದ್ಯ ಭಾಗಗಳು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊಂಡು ಇವತ್ತಿನ 2ನೇ ತರಗತಿಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಗೆ ನೀವು ಭೇಟಿಯಾಗೋಣ. ಧನ್ಯವಾದ.